12 ಲಕ್ಷದವರೆಗೆ ಸಂಪೂರ್ಣ ತೆರಿಗೆ ವಿನಾಯಿತಿಯನ್ನ ನೀಡಲಾಗ್ತಾ ಇದೆ. ಮಧ್ಯಮ ವರ್ಗಕ್ಕೆ ಇದೊಂದು ಬಂಪರ್ ಕೊಡುಗೆ. ಇದು ತೆರಿಗೆ ವಿನಾಯಿತಿಯನ್ನ ಕೊಡಲಾಗ್ತಾ ಇದೆ. ವೈಯಕ್ತಿಕ ಆದಾಯ ತೆರಿಗೆ ಸುಧಾರಣೆಗೆ ಈ ಮುಖೇನವಾಗಿ ಉತ್ತೇಜನವನ್ನ ಕೊಡಲಾಗಿದೆ. ಮಧ್ಯಮ ವರ್ಗದ ಮೇಲೆ ವಿಶೇಷ ಗಮನವನ್ನ ಹರಿಸುವ ಪ್ರಯತ್ನವನ್ನ ಈ ಮುಖೇನವಾಗಿ ಕೇಂದ್ರ ಸರ್ಕಾರ ಮಾಡಿದೆ. ಗೊತ್ತಿರಲಿ, 12 ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಅನ್ನುವಂಥದ್ದಲ್ಲ, ತೆರಿಗೆ ವಿನಾಯಿತಿಯನ್ನ ನೀಡಲಾಗ್ತಾ ಇದೆ. ನಿಮಗೆ ರಿಬೇಟಿಗೆ ಅವಕಾಶವನ್ನ ಕೊಡಲಾಗಿದೆ. 87A ಅಡಿ ಅವಕಾಶವನ್ನ ಕೊಡಲಾಗಿದೆ. ಸೊ ನೀವು ಯಾವ್ಯಾವ ಮುಖೇನವಾಗಿ ಕ್ಲೈಮ್ ಮಾಡಬಹುದು ಮತ್ತೊಂದು ನಂತರದಲ್ಲಿ ನಾವು ನೋಡ್ತಾ Happy to announce that there will be no income tax payable up to income of 12 lakh rupees. Now happy to announce that there will be no income tax payable up to income of 12 lakh rupees. Now happy to announce. ಸೊ ಇದು ಮೊದಲು ಹೇಳಿತ್ತು ಅನ್ನುವಂಥದ್ದು ಇಂಪಾರ್ಟೆಂಟ್. ಹೌದು, ನೋ ಟ್ಯಾಕ್ಸ್ ಪೇಯಬಲ್ ಅಪ್ ಟು 12 lakh ಅಂತ ಹೇಳ್ತಾರಲ್ಲ, ಟೆಕ್ನಿಕಲಿ ಹೌದು, ಬಟ್ ಅದನ್ನ ನಾವು ರಿಬೇಟ್ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿರುವಂತ ಕಾರಣಕ್ಕಾಗಿ 87A ಅಂಡರ್ ಆ ಅವಕಾಶವನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಾವು ಇನ್ನೊಂದು ನೋಡಿದ್ರೆ, ನಿಮ್ಮ ಆ 4 ಲಕ್ಷ ತನಕ ಆದಾಯ ಇದ್ರೆ ಯಾವುದೇ ಟ್ಯಾಕ್ಸ್ ಅನ್ನ ಕಟ್ಟುವ ಅವಶ್ಯಕತೆ ಇಲ್ಲ. 4 ರಿಂದ 8 ಇದ್ರೆ 5 ಲಕ್ಷ ರೂಪಾಯಿ ಅಷ್ಟು ನೀವು ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತಾ, 5% ಅಷ್ಟು. ಅದು ಮುಂಚೆ 3 ರಿಂದ 7 ಇತ್ತು, ಅದನ್ನೀಗ ಇನ್ಕ್ರೀಸ್ ಮಾಡಿ 4 ರಿಂದ 8 ಮಾಡಿದ್ದಾರೆ ಅಂಡರ್ ನ್ಯೂ ಟ್ಯಾಕ್ಸ್ ರಿಜೈಮ್. ಆಮೇಲೆ 8 ರಿಂದ 12 10 ಲಕ್ಷ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಸಾರಿ, 10% ಅಂತ ಹೇಳಿದ್ದಾರೆ. ಮುಂಚೆ ಅದು 7 ರಿಂದ 10 ಇತ್ತು 10%. ಸೊ ಈಗ ಅದನ್ನ 8 ರಿಂದ 11 ತನಕ ಅದನ್ನ 10% ಅಂತ ಮಾಡಿದ್ದಾರೆ. 12 ತನಕ. ಅಲ್ಲಿ 8 ರಿಂದ 11 ಅಲ್ಲ, ಅದು 12 ಆಗ್ಬೇಕು. ಅದು ಅದರ ಜೊತೆಗೇನೆ ಇನ್ನು ಕಳೆದ ಬಾರಿ 12 ರಿಂದ 15 ತನಕ 20% ಇತ್ತು. ಈಗ 12 ರಿಂದ 16 ತನಕ 15% ಮಾಡಿದರೆ, 16 ರಿಂದ 20 ತನಕ ಅದನ್ನ 20%ಗೆ ಏರಿಕೆ ಮಾಡಿದ್ದಾರೆ. ಸೊ ಅಲ್ಲಿ 16 ರಿಂದ 20ನ್ನ ನಾವಿಲ್ಲಿ ನೋಡ್ಬೋದು. ಮುಂಚೆ ಅದು 12 ರಿಂದ 15 ಲಕ್ಷ ತನಕ ಇತ್ತು. ಸೊ ಮುಂಚೆ 15 ಲಕ್ಷದ ಎಬೋ ಇದ್ರೆ 30% ಇತ್ತು ಅಲ್ವಾ. ಸೊ ಈಗ ಅದು 20 ರಿಂದ 24ಕ್ಕೆ 25% ಕೊಟ್ಟಿದ್ದಾರೆ. 24% ಎಬೋ ಇದ್ರೆ 30% ಮಾಡಿದ್ದಾರೆ. ಅಲ್ಲಿಗೆ ಹೆಚ್ಚು ಕಡಿಮೆ ಒಂದು 10 ಲಕ್ಷದಷ್ಟು ಅಲ್ಲೂ ವಿನಾಯಿತಿ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು. ಎಬೋ ಸ್ಯಾಲರಿ 15 ಲಕ್ಷ ಇದ್ರೆ 30% ನೀವು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಅಂಡರ್ ನ್ಯೂ ಟ್ಯಾಕ್ಸ್ ರಿಜೈಮ್ ಅಲ್ಲಿ. ಸೊ ಈಗ ಅದನ್ನ 24 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ.